ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವಿ ಅರಳಗುಂಡಗಿ. ಬೇಸಿಕಲಿ ಫ್ರಮ್ ಕಲಬುರ್ಗಿ, ಉತ್ತರ ಕರ್ನಾಟಕ. ಸೊ ಇವಾಗ ಪ್ರೆಸೆಂಟ್ ನಾನು ಅಣ್ಣಯ್ಯ ಸೀರಿಯಲಲ್ಲಿ ಅಣ್ಣಯ್ಯನ ಮೂರನೇ ತಂಗಿ ರಾಣಿ ಪಾತ್ರ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಸ್ವಲ್ಪ ಜೋರಾಗಿ ಮಾತಾಡಿ. ಹಾಂ, ಓಕೆ, ರೆಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಗೌಡ. ನಾನು ಬೆಂಗಳೂರು ಹುಡುಗ. ಅಣ್ಣಯ್ಯ ಸೀರಿಯಲಲ್ಲಿ ಮನು ಗೌಡ ಅಂತ ಒಂದು ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದ್ದೀರಾ. ಸೊ ಮದ್ವೆ ಆಯ್ತು ಅಂತೂ ಇಂದು ಹೆಂಗ್ ನಡೀತಾ ಇದೆ ಮದ್ವೆ ಸೀನ್ಸ್ ಎಲ್ಲ? ಸಿಕ್ಕಾಪಟ್ಟೆ ಜೋಶಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ರೂ. ಹಗಲು ರಾತ್ರಿ ನಿದ್ದೆಗೆಟ್ಟು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ರಾಣಿ ಕೊನೆಗೂ ಮದ್ವೆ ಆಯ್ತು. ರಾಣಿಗೆ ತುಂಬಾ ಖುಷಿ. ಮನುನ ತುಂಬಾ ಇಷ್ಟಪಡ್ತಿದ್ಲು ಮುಂಚೆ. ಸೊ ಅಣ್ಣಯ್ಯನ್ಗೆ ಚೂರು ಭಯ ಪಡ್ಕೋತಿದ್ಲು ಮನು ಇಷ್ಟ ಅಂತ ಹೇಳಕ್ಕೆ. ಸೊ ಇವಾಗ ಅವಳು ಅನ್ಕೊಂಡಿರೋ ತರಾನೇ ಮನು ಜೊತೆ ಮದ್ವೆ ಆಗ್ತಿದೆ. ಸೊ ರಾಣಿ ತುಂಬಾ ಖುಷಿ ಆಗಿದೆ. ನೈಸ್. ತೇಜಸ್ ಆಕ್ಚುಲಿ ಸ್ಟೈಲಿಶ್, ತುಂಬಾ ಒಳ್ಳೆ ಪಾತ್ರಗಳನ್ನ ಮಾಡ್ಕೊಂಡ್ ಬಂದಿದ್ದೀರಾ. ಹೌದು. ಈ ಒಂದು ಪಾತ್ರ ಏನಿದೆ ಇದು ಮನು ಗೌಡ ಅನ್ನೋ ಪಾತ್ರ ತುಂಬಾ ಮುದ್ದು ಪೆದ್ದು ಹುಡುಗಿನ ಪಾತ್ರ. ಅದು ತಕ್ಕನಾಗೆ ಪಕ್ಕ ಸೂಟ್ ಆಗಿದ್ದೀರಾ. ತುಂಬಾ ಚೆನ್ನಾಗಿ ಪಾತ್ರ ನಿಭಾಯಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಈ ಕ್ಯಾರೆಕ್ಟರ್ ಬಂದಿದ್ ಹೇಗೆ? ಅಂದ್ರೆ ಸುಪ್ರೀತಾ ಮ್ಯಾಮ್ ಕಡೆಯಿಂದ ನನಗೆ ಮುಂಚೆ ಫೋನ್ ಬಂದಿತ್ತು. ಬಟ್ ಒಂದು ಬೇರೆ ಕ್ಯಾರೆಕ್ಟರ್ಗೆ ನಾನು ಸೆಲೆಕ್ಟ್ ಆಗಿರ್ಲಿಲ್ಲ. ಆಮೇಲೆ ಮತ್ತೆ ಕೆಲವು ತಿಂಗಳುಗಳಾದ್ಮೇಲೆ ಮತ್ತೆ ಕಾಲ್ ಮಾಡ್ತಾರೆ, ಒಂದು ಕ್ಯಾರೆಕ್ಟರ್ ಇದೆ ಅಂತ. ಸೊ ಹೋಗ್ತೀನಿ, ಲುಕ್ ಟೆಸ್ಟ್ ಕೊಡ್ತೀನಿ. ಲುಕ್ ಟೆಸ್ಟ್ ಕೊಟ್ಟಾದ್ಮೇಲೆ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡು ಅಂತ ಹೇಳಿದ್ರು. ಸೊ ಫೈನಲಿ ಕ್ಯಾರೆಕ್ಟರ್ ಆಯಿತು. ಕ್ಯಾರೆಕ್ಟರ್ ಆದ್ಮೇಲೆ ಸ್ಟಾರ್ಟಿಂಗಲ್ಲಿ ಜನಗಳನ್ನ ಮೆಚ್ಚಿಸ್ಬೇಕು ಅನ್ನೋದಿತ್ತು. ಸ್ಟಾರ್ಟಿಂಗಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಸುಪ್ರೀತಾ ಮ್ಯಾಮ್ ಆಗಿರ್ಬೋದು, ಜಯಂತ್ ಸರ್ ಆಗಿರ್ಬೋದು, ಚೇತನ್ ಸರ್ ಆಗಿರ್ಬೋದು, ಸ್ಕಂದ ಸರ್ ಆಗಿರ್ಬೋದು, ಮಧುಸೂದನ್ ಸರ್ ಆಗಿರ್ಬೋದು, ಎಲ್ರೂ ತುಂಬಾನೇ ಹೆಲ್ಪ್ ಮಾಡಿದ್ರು. ಸೊ ಹೆಲ್ಪ್ ಮಾಡಿ ಈ ಕ್ಯಾರೆಕ್ಟರ್ನ ಕೂರಿಸಿದ್ರು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಜನ ಒಪ್ಕೊಂಡ್ರು. ಸೊ ಅದೇ ಖುಷಿ. ಇನ್ನೊಂದು ಏನು ಅಂತಂದ್ರೆ ನಿಮ್ ಪಾತ್ರನ ಮೊದ್ಲು ಬೇರೆ ತರನೇ ಒಂದು ಪೋರ್ಟ್ರೇ ಮಾಡಿದ್ರು. ಸೊ ಅಂದ್ರೆ ಒಂದೇನ್ ಜಾತ್ರೆ ಸೀನ್ಸ್ ಇರುತ್ತೆ, ಅಲ್ಲೊಂದು ರಗಡಾಗಿ ಎಂಟ್ರಿ ಕೊಟ್ಟಿದ್ರಿ. ಅಂದ್ರೆ ರಾಣಿನ ಕಾಪಾಡೋ ಒಂದು ದೃಶ್ಯ ಏನಿತ್ತು, ನಿಮ್ಮಿಬ್ಬರದು ಒಂದು ಮೊದಲ ನೋಟದ ಸಲಿಗೆ ಏನಿತ್ತು ಅದು ಆಗಿತ್ತು. ಅದಾದ್ಮೇಲೆ ಪಾತ್ರ ಡೆವಲಪ್ ಆಗಿದ್ ರೀತಿನೇ ಬೇರೆ ಇತ್ತು. ಇದು ನಿಮಗೆ ಮುಂಚೆ ಗೊತ್ತಿತ್ತ ಈ ತರ ಪಾತ್ರ ಡೆವಲಪ್ ಆಗುತ್ತೆ ಈ ತರ ಅಂತ? ಅಂದ್ರೆ ಇದು ಒಂದೇ ಜಾನರ್ ಅಲ್ಲಿ ಹೋಗ್ತಾ ಇದೆ. ಸೊ ಮುಂಚೆ ಏನಿತ್ತೋ ಅಂದ್ರೆ ಅಷ್ಟಾಗಿ ಕಾಣಿಸ್ಕೋತಾ ಇರ್ಲಿಲ್ಲ. ಸಿಕ್ಕಾಪಟ್ಟೆ ಹಿಂಸೆಗೆ ಅಣ್ಣಂದ್ರಿಂದ, ಸೊ ಆಸ್ತಿ ವಿಚಾರವಾಗಿ ಇನ್ನೊಂದು ಮತ್ತೊಂದು ಇದರಿಂದ ಅದೇನಿತ್ತೋ ಮುಂಚೆ ಏನಿತ್ತೋ ಸೊ ಒಂದೇ ಜಾನರ್ ಅಲ್ಲಿ ಹೋಗ್ತಾ ಇದೆ. ಸೊ ಮುಂದೆ ಹೆಂಗ್ ಟರ್ನ್ ಆಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ, ನೋಡ್ಬೇಕು. ರಾಘವಿ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ಅನ್ಕೊಂಡಿದ್ದಾರೆ, ಅಂದ್ರೆ ಮನು ಫ್ಯಾಮಿಲಿಯವ್ರು ಅನ್ಕೊಂಡಿದ್ದಾರೆ ನೀವು ತುಂಬಾ ಸಾಫ್ಟ್, ತುಂಬಾ ಮುಗ್ಧ ಹುಡುಗಿ ಅಂತ. ಸೊ ರಾಣಿ ಗೊತ್ತು ಅದು ಬೇರೆನೆ ಇದೆ, ಬಟ್ ಮನು ತಾಯಿಯವ್ರಿಗೆ ಅದು ಆ ವಿಚಾರ ಗೊತ್ತು. ಬಟ್ ಮನುನ ನೀವು ಮಾತಾಡಿಸಿ ಕೂಡ ನಿಮ್ಗೆ ಆ ಒಂದ್ ಸಣ್ಣ ಡೌಟ್ ಬರ್ಲಿಲ್ವಾ ಅಂತ? ಇಲ್ಲ, ಡೌಟೇ ಬರ್ಲಿಲ್ಲ. ಅಷ್ಟ್ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೀನಿ ಅಂತ. ನಿಮ್ಮಿಬ್ಬರ ಬಗ್ಗೆ ವೀಕ್ಷಕರು ಕ್ವೆಶನ್ಸ್ ಏನಿರುತ್ತೆ ನಿಮ್ಗೆ, ಆಲ್ಮೋಸ್ಟ್ ನಿಮ್ಗೆ ಬರುವಂತದ್ದು ಅಂದ್ರೆ ಇನ್ ಕ್ಯಾರೆಕ್ಟರ್ಗಳು ತುಂಬಾ ಇಷ್ಟು ದಿನ ಬೇರೆ ಎಲ್ಲರದ್ದು ಒಂದೊಂದು ಟ್ರ್ಯಾಕ್ ಇತ್ತು. ಸೊ ನಿಮ್ಮ ಟ್ರ್ಯಾಕ್ ಗೋಸ್ಕರ ಐ ಥಿಂಕ್ ವೇಟ್ ಮಾಡ್ತಾ ಇದ್ರಿ ಅನ್ಸುತ್ತೆ. ಈ ಒಂದು ಸೀನ್ಗಳು ಶುರು ಆದ್ರೆ ನಿಮ್ದೇ ಆದಂತ ಒಂದು ಫ್ಯಾಮಿಲಿ ಸೃಷ್ಟಿ ಆಗುತ್ತೆ. ಸೊ ಜನರ ಅಭಿಪ್ರಾಯ ಹೆಂಗಿದೆ ನಿಮ್ಗೆ ಅಂತ? ಅಂದ್ರೆ ಈ ಮುಂಚೆ ಹೊರಗಡೆ ಹೋದಾಗ ಜನ ಏನ್ ಕೇಳ್ತಾ ಇದ್ರು ಅಂದ್ರೆ, ನೀನ್ ಯಾವಾಗ ಚೇಂಜ್ ಆಗ್ತೀಯಾ, ನಿಮ್ ಅಣ್ಣಂದ್ರಿಗೆ ನೀನ್ ಯಾವತ್ತು ಹೊಡಿಯೋದು, ಸೊ ನೀನ್ ಚೇಂಜ್ ಆಗ್ಬೇಕು, ಯಾಕೆ ಹೊಡ್ಸ್ಕೋತೀರಾ, ಈ ತರ ಎಲ್ಲ ಕೇಳ್ತಾ ಇದ್ರು. ಬರ್ತಾ 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 ರಾಣಿ ಜೊತೆ ಮದ್ವೆ ಯಾವಾಗ ಗೊತ್ತಾಯ್ತೋ ಅವತ್ತಿಂದ ರಾಣಿನ್ ಚೆನ್ನಾಗಿ ನೋಡ್ಕೊಬೇಕು ನಾನು ಹೇಳ್ತಾ ಇದ್ದೆ. ನನ್ನನ್ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ರಾಣಿ ನಮ್ಮನೆಗ್ ಬರ್ತಾ ಇರೋದು ಅಂತ. ಸೊ ಆತರ ಜನ ಸ್ಟಾರ್ಟಿಂಗ್ ಸೀರಿಯಲ್ ಅಲ್ಲಿ ಹೇಳ್ತಿದ್ರು,
ಅಣ್ಣಯ್ಯನ್ ಮೇಲೆ ಅದೆಷ್ಟು ಜೀವ ಇಟ್ಕೊಂಡಿದ್ದೀರಾ, ಅದೆಷ್ಟು ಪ್ರೀತಿ ಮಾಡ್ತೀರಾ ನಿಮ್ ಅಣ್ಣಯ್ಯಂಗೆ ಅಂತ ಹೇಳ್ತಿದ್ರು. ಇವಾಗ ಅಫ್ಕೋರ್ಸ್ ನಿನ್ ಮದ್ವೆ ಯಾವಾಗ ಅಂತ ಕೇಳ್ತಿದ್ರು. ಇವಾಗ ಫೈನಲಿ ಮದ್ವೆ ಆಗ್ತಿದೀವಿ. ಎಸ್, ಈಗ ಮದ್ವೆ ಸೀನ್ಸ್ ಒಂದಿಷ್ಟು ನೋಡ್ಬೇಕಾದ್ರೆ ತುಂಬಾ ಎಲ್ಲ ರಿಯಲ್ ಆಗಿ ಆ ಎಮೋಷನ್ ಬರ್ತಾ ಇತ್ತು. ತುಂಬಾ ಈವನ್ ಗುಂಡಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು, ಅಣ್ಣಯ್ಯ ಆಗಿರ್ಬೋದು, ನಿಜವಾಗ್ಲೂ ಒಬ್ಬ ತಂಗಿನ ಬೀಳ್ಕೊಡ್ತಾ ಇದಾರೇನೋ ಅನ್ನೋ ತರ ಆ ಸೀನ್ ಬಂತು. ತುಂಬಾ ಚೆನ್ನಾಗಿ. So ಅದ್ರ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಪ್ರತಿಯೊಬ್ರು ಒಂದ್ ಮದ್ವೆ ಆಗಿ ಹೋಗ್ತಾ ಇದಾರೆ, ಟ್ರ್ಯಾಕ್ ಬೇರೆ ಓಪನ್ ಆಗ್ತಾ ಇದೆ. ಸೊ ಇನ್ ಮುಂದೆ ಐ ಥಿಂಕ್ ಈವನ್ ಸೀನ್ ಅಲ್ಲೂ ಆಗಿರ್ಬೋದು ಅಥವಾ ರಿಯಲ್ ಅಲ್ಲಿ ಆಗಿರ್ಬೋದು ಅಥವಾ ಸೀರಿಯಲ್ ಒಂದ್ ತೆರೆ ಮೇಲೆ ಆಗಿರ್ಬೋದು ಸಿಗೋ ಚಾನ್ಸಸ್ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ ಇವಾಗಿಂದ ಇವಾಗ ಹೇಳ್ತೀರಾ? ಇವಾಗ ಅದೇ ನನ್ಗೆ ಒಬ್ಬ ಅಣ್ಣ ಇದ್ದಾನೆ, ಸ್ವಂತ ಅಣ್ಣ. ಸೊ ನನ್ಗೆ ಗೊತ್ತು ಅಣ್ಣನ್ ಪ್ರೀತಿ ಏನು. ಸೊ ನನ್ಗೆ ಇದು ಅಟ್ಮಾಸ್ಫಿಯರ್ ನೋಡುವಾಗ ರಿಯಲ್ ಆಗಿ ಫೀಲ್ ಆಯ್ತು ನನ್ಗೆ. ಸೊ ತುಂಬಾ ಎಮೋಷನಲ್ ಆಗ್ಬಿಟ್ಟೆ. ಆಕ್ಚುಲಿ ಜನಕ್ಕೆ ತುಂಬಾ ಕನೆಕ್ಟ್ ಆಗುತ್ತೆ ಇದು. ಅಂದ್ರೆ ಈ ಒಂದು ಸೀಕ್ವೆನ್ಸ್ ಟೆಲಿಕಾಸ್ಟ್ ಆದ್ಮೇಲೆ ಖಂಡಿತವಾಗ್ಲೂನು ಅವ್ರ ಮನೆ ಮಗಳನ್ನ ಬೀಳ್ಕೊಡ್ತಾ ಇದಾರೆ ಅನ್ನೋ ಫೀಲ್ ಅವ್ರಿಗೆ ಬರುತ್ತೆ ಖಂಡಿತವಾಗ್ಲೂನು. ಯಾಕಂದ್ರೆ ಇಲ್ಲಿ ಆರ್ಟಿಸ್ಟ್ ಮಧ್ಯೆ ಇರೋ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿದೆ. ಸೊ ಒಬ್ರನ್ನ ಅಷ್ಟು ಹಚ್ಕೊಂಡು ವರ್ಕ್ ಮಾಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ. ಆ ಒಂದು ಸೀಕ್ವೆನ್ಸ್ ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಕಂಗ್ರಾಚುಲೇಷನ್ಸ್. ಅದ್ದೂರಿ ಮದ್ವೆ ಆಗಿದ್ದೀರಾ, ಅದಕ್ಕೆ ಕಂಗ್ರಾಚುಲೇಷನ್ಸ್. TRP ನಿಮ್ಮ ಸೀರಿಯಲ್ ಟಾಪ್ 5 ಅಲ್ಲಿ ಇದೆ. ಸೊ ಅದು ಆದಷ್ಟು ಬೇಗ ಇನ್ನ ನಂಬರ್ 1 ಬರ್ಲಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಮದ್ವೆ ಸೀನ್ಸ್ ಇಂದ ಮೇ ಬಿ ಒಂದ್ ಟ್ರ್ಯಾಕ್ ಮತ್ತೆ ಬ್ಯಾಕ್ ಆಗುತ್ತೆ ಅಂತ ಅನ್ಕೋತೀನಿ. ನಿಮ್ಮನ್ನ ಇಷ್ಟಪಡ್ತಿರೋ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕೊನೆಗಾಗಿ? ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ಸದಾ ನಮ್ಮ ಇಡೀ ತಂಡದ ಮೇಲೆ ಹಾಗೂ ನಮ್ಮ ಜಿ ಕುಟುಂಬದ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ. ಅದೇ ಎಲ್ಲಾ ವೀಕ್ಷಕರಿಗೂ ಕೇಳ್ಕೊಳ್ಳೋದಂದ್ರೆ, ನಿಮ್ಮೆಲ್ಲರೂ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ನಮ್ಮೆಲ್ಲರ ಮೇಲೂ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.